ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ ಗೌತಮ್ ಅವರೇ, ಕೆಲಸ ಮಾಡ್ತಿದ್ರೋ ಏನೋ? ನಾನು ಫೋನ್ ಮಾಡಿದ್ದು ತೊಂದರೆ ಆಯ್ತಾ? ಅಯ್ಯೋ, ನಮ್ದು ಬ್ಯುಸಿಯಲ್ಲಿಂದ ಬಂತು. ನಮ್ದೇ ನಿಮಗೆ ದೊಡ್ಡ ದೊಡ್ಡ ಬಿಸ್ನೆಸ್ಸಾ? ನೀವಾದ್ರೆ ದಿನ ಮಾಲ್ ಹಾಕ್ಬೇಕು, ಗಾರ್ಮೆಂಟ್ಸ್ ನಡೆಸ್ಬೇಕು, 100 ಜನ ಕೆಲಸ ಮಾಡ್ತಾರೆ. ಆದರೆ ನಮ್ಮದು ವರ್ಷದಲ್ಲೋ 2 ವರ್ಷದಲ್ಲೋ ವಾಷಿಂಗ್ ಮಿಷಿನು ಫ್ರಿಡ್ಜು ತಗೊಳ್ತಾರೆ. ಬಿಸ್ನೆಸ್ ಫುಲ್ಲು ಡಲ್ಲು. ಹೀಗಿರುವಾಗ ಬ್ಯುಸಿಯಲ್ಲಿಂದ ಬಂತು. ಹೇಳಿ, ಏನು ಸಡನ್ನಾಗಿ ನಮ್ಮನ್ನು ನೆನೆಸ್ಕೊಂಡ್ಬಿಟ್ಟಿದ್ದೀರಲ್ಲ? ಅದೇನಿಲ್ಲ, ಪ್ರತಿ ವರ್ಷದ ಹಾಗೇನೆ ರಾಮನವಮಿನ ನಾವಿಲ್ಲೇ ಆಚರಣೆ ಮಾಡೋಣ ಅಂತ ಅಂದ್ಕೊಂಡ್ವಿ. ನೀವು ಮನೆಯವರೆಲ್ಲ ಸೇರಿ ಇಲ್ಲಿಗೆ ಬಂದ್ಬಿಡಿ, ಅದನ್ನ ಹೇಳೋಣ ಅಂತಾನೆ ಫೋನ್ ಮಾಡಿದೆ. ಸಂತೋಷ ಸಂತೋಷ. ಆಗ್ಲಿ ಮುರಳಿ ಅವರೇ, ಖಂಡಿತವಾಗ್ಲೂ ಬರೋಣ. ಅಯ್ಯೋ, ಬರೋಣ ಗಿರೋಣ ಅಂತ ಸುಮ್ಮನಿದ್ ಬಿಡ್ಬೇಡಿ. ಮಕ್ಕಳನ್ನ, ಮನೆಯವ್ರನ್ನ, ಅಪ್ಪ ಅಮ್ಮನ್ನ ಕರ್ಕೊಂಡು ನೀವು ಬಂದ್ಬಿಡಿ. ನಾವೆಲ್ಲ ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಸರಿ ಸರಿ, ಖಂಡಿತವಾಗ್ಲೂ ಬರ್ತೀವಿ. ಹಾ, ಗೌತಮ್ ಅವರು ಏನು ಮಾತಾಡಿಲ್ಲ ಕಣೆ. ನಾನ್ ಹೀಗೆ ಅಂತ ವಿಷಯ ಹೇಳಿದ ತಕ್ಷಣ ಆಯ್ತು ಬರ್ತೀವಿ ಅಂತ ಒಪ್ಕೊಂಡೇ ಬಿಟ್ರು. ಅಬ್ಬಾ, ಗೌತಮ್ ಅವ್ರು ಬರ್ತಾರೆ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ ಮಾವ. ಅಂತೂ ಇಂತೂ ಬರೋದಕ್ ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕು ಮಾವ. ಎಲ್ಲ ಆ ರಾಮನ್ ಕೃಪೆ. ಆದ್ರೆ ಏನೇ ಹೇಳ್ ಮಾವ, ಈ ಗೌತಮ್ಗೆ ಸ್ವಲ್ಪ ಬಿಗ್ಮಾನ ಜಾಸ್ತಿ. ಇಲ್ಲ ಅಚ್ಚು, ಒಂದು ಮರ ಇದ್ದಾಗೆ ಇನ್ನೊಂದು ಮರ ಇರಲ್ಲ. ಹಾಗೆ ಮನುಷ್ಯರು ಒಬ್ರಿದ್ದಾಗೆ ಇನ್ನೊಬ್ರು ಇರಲ್ಲ. ಇಲ್ಲಿ ನೋಡು, 5 ಬೆರಳು ಒಂದೇ ರೀತಿ ಇರ್ತಿದ್ರೆ ಮನುಷ್ಯನ್ ಕೆಲಸ ಮಾಡಕ್ಕೆ ಆಗ್ತಿರ್ಲಿಲ್ಲ. ನಾವುಗಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು.